ದೇಶದ ಪ್ರತಿಷ್ಠಿತ ಸಂವಿಧಾನಿಕ ಸಂಸ್ಥೆ ಲೋಕಸಭೆ. ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ರಸ್ತೆ ಮೇಲೆ ನಿಂತು ಬೀದಿ ನಾಟಕ ಆಡುವವ್ರ ರೀತಿ ಚುನಾವಣೆ ಆಯೋಗದ ಮೇಲೆ ಪದೇ ಪದೇ ಅಲಿಗೇಷನ್ ಮಾಡ್ತಕ್ಕಂಥದ್ದೇನಿದೆ ಅಲ್ಲ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಮಾಡ್ತಕ್ಕಂಥ ದಾಳಿ. ಅದನ್ನು ಅವ್ರು ಬಿಡಬೇಕು. ದೇಶದಲ್ಲಿ ಕಾನೂನಿದೆ, ಸಂವಿಧಾನ ಇದೆ. ಸಂವಿಧಾನಿಕ ಸಂಸ್ಥೆ ಸ್ವತಂತ್ರ ಸಂಸ್ಥೆ. ಇವತ್ತು ನಾವು ಯಾರೇ ಚುನಾವಣೆ ಆಯೋಗದ ಮೇಲೆ ಅಲಿಗೇಷನ್ ಮಾಡ್ತಕ್ಕಂಥದ್ದೇನದಲ್ಲ, ಇದು ಸರಿಯಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದರೆ, ಲೋಕಸಭೆ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದ್ದರೆ ಅವರು 45 ದಿವಸದೊಳಗಾಗಿ ಕೋರ್ಟಿಗೆ ಹೋಗ್ಬೋದಾಗಿತ್ತು. 1.25 ವರ್ಷದ ನಂತರ ಇವತ್ತು ಬೀದಿ ರಂಪಾಟ ಮಾಡ್ತಾ ಇದ್ದಾರೆ. ಅದನ್ನು ನಾನು ಖಂಡಿಸ್ತೇನೆ. ಚುನಾವಣೆ ಆಯೋಗದವರು ಕೂಡ ಉತ್ತರ ಕೊಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ. ನೀವು ಆಧಾರ್ ಕೊಡಿ, ಪ್ರೂಫ್ ಇದ್ರೆ ಕೊಡಿ, ಬೇಸ್ಲೆಸ್ ಅಲಿಗೇಷನ್ನು ಬೀದಿ ಮೇಲೆ ಓಡಾಡೋರ ಥರ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನು ರಾಹುಲ್ ಗಾಂಧೀಜಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಏನೇನೋ ಕನಸು ಕಾಣ್ತಾ ಇದ್ದೀರಿ. ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಸ್ವತಂತ್ರ ಸಂಸ್ಥೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.